ಮೀನು ತಿಂದು ಬಂದರೂ ಪರವಾಗಿಲ್ಲ, ತಿಮಿಂಗಲ್ ತಿಂದು ಬಂದರೂ ಪರವಾಗಿಲ್ಲ, ಸಿದ್ದರಾಮಯ್ಯನವರೇ ದಯವಿಟ್ಟು SIT ಕ್ಲೋಸ್ ಮಾಡಿ ಅನ್ನೋ ಒಂದು ಸಂದೇಶ ಕೂಡ ಅಲ್ಲಿವರೆಗೆ ಹೋಗಿದ್ದಾರೆ. ಜನರ ಮೇಲೆ ಒಂದು ಪ್ರೆಷರ್ ತರೋದು, ನಿರಂತರವಾಗಿ ಸುಳ್ಳುಗಳನ್ನ, ಒಂದು ಸುಳ್ಳನ್ನ 100 ಸಾರಿ 1000 ಸಾರಿ 1,00,000 ಸಾರಿ ಹೇಳಿ ಹೇಳಿ ಸುಳ್ಳನ್ನ ನಂಬಿಸುವಂತ ಪ್ರಯತ್ನ ನಿನ್ನೆ ಇಡೀ ದಿನ ಮಾಡಿದ್ರು. ಅದರಲ್ಲಿ ಸ್ವತಃ SITಯ ಹಿರಿಯ ಅಧಿಕಾರಿಗಳು ಗೃಹ ಸಚಿವರ ಜೊತೆಗೆ ಕೂತಾಗ ಮಾಧ್ಯಮದವರು ಕೇಳಿದಾಗ ಎಲ್ಲಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಅಂತ ಹೇಳಿ ಸ್ವತಃ SIT ಹಿರಿಯ ಅಧಿಕಾರಿಗಳೇ ಹೇಳಿದ್ದಾರೆ. ಸ್ವತಃ ಬರವಣಿಗೆಯಲ್ಲೇ ಕೊಟ್ಟಿದ್ದಾರೆ. ಇವರು ಅಕ್ಯೂಸ್ಡ್ ಅಲ್ಲ, ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಅಂತ ನಾವು ನೋಟಿಸ್ ಕೊಟ್ಟಿದ್ದೀವಿ. ಇವರು ಅಕ್ಯೂಸ್ಡ್ ಅಲ್ಲ. ಇವರಿಗೆ ಈ ಚಲನ್ನವ್ರಿಗೆ ಮತ್ತೆ ಈ ಸುಳ್ಳು ಸುದ್ದಿ ಹಬ್ಸೋಂಥ ಕೆಲವೊಂದಿಷ್ಟು ಏಜೆಂಟ್ಗಳಿಗೆ TV ಚಾನಲ್ನಲ್ಲಿ ಟೆಂಟ್ ಹಾಕ್ಕೊಂಡು ಕೂತ್ಕೊಂಡು ಇಡೀ ದಿನ ರಾತ್ರಿ ಹೇಳ್ತಾರಲ್ಲ ಚಾರ್ಜ್ ಶೀಟು. ಅವ್ರಿಗೆ ಚಾರ್ಜ್ ಶೀಟ್ ಅಂದ್ರೆ ಏನು, ಬೆಡ್ ಶೀಟ್ ಅಂದ್ರೆ ಏನು, ಚಾರ್ಜ್ ಶೀಟು ಬೆಡ್ ಶೀಟ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಮೊದಲನೇ ಹೇಳಿಕೆಯಲ್ಲಿ ಇದೇ ದೇವಸ್ಥಾನದ ಆಡಳಿತ ಮಂಡಳಿಯ ಚುಕ್ಕಾಣಿ ಹಿಡಿದವರು, ಅಲ್ಲಿಯ ಸೂಪರ್ವೈಸರು, ಅವರ ಹೆಸರಿದೆ. ನಿನ್ನೆ ಬೆಳಗ್ಗೆಯಿಂದ ಇಡೀ ರಾತ್ರಿವರೆಗೆ ಮೇ ಬಿ ಈಗಲೂ ಕೂಡ ಬಹಳ ನಾನು ಕಂಡಂತಹ ಮಾಧ್ಯಮಗಳ ಅತಿ ದೊಡ್ಡ ಸುಳ್ಳು, ಮಹಾ ಸುಳ್ಳು, ಭಯಂಕರ ಸುಳ್ಳು ನಿನ್ನೆಯಿಂದ ಒಂದು ಕ್ಯಾಂಪೇನ್ ರನ್ ಮಾಡ್ತಾ ಇದ್ದಾರೆ. ಅದೇನು ಅಂತ ಹೇಳಿದರೆ, ನಿನ್ನೆ SIT ಒಂದು ಚಾರ್ಜ್ ಶೀಟ್ ಕೊಡ್ತು. ಅದು ಎದಕ್ಕೆ? ವಿಧಾನಸೌಧಕ್ಕೆ ಚಾರ್ಜ್ ಶೀಟ್ ಕೊಡ್ತಂತೆ. ಅದರಲ್ಲಿ 5 ಜನ, ನಾವು ನನ್ನನ್ನು ಸೇರಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರು, ನಾನು, ವಿಠಲ್ ಗೌಡರು, ಜಯಂತ್ ಟಿ, ಸುಜಾತ ಭಟ್ಟು, ಅಕ್ಯೂಸ್ಡ್ 1 2 3 4 5 ಆರೋಪಿಗಳು ಶೀಘ್ರದಲ್ಲೇ ಬಂಧನ, ಆ್ಯಸ್ ಇಟ್ ಈಸ್ ಶೀಘ್ರದಲ್ಲೇ ಬಂಧನ ಅಂತ ಹೇಳ್ತಾ ಇದ್ದು ಒಂದು 6 ತಿಂಗಳಾಯ್ತು. ಅವರು ರನ್ ಮಾಡ್ತಾಯಿದ್ರು. ಇವರು ಅರೆಸ್ಟ್ ಆಗಿಬಿಡ್ತಾರೆ. ಆನಂತರ SIT ವರದಿ ಕೊಟ್ಟಿದೆ. ಎಲ್ಲಿ ವಿಧಾನಸೌಧಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ವರದಿಯನ್ನು ಕೊಟ್ಬಿಟ್ಟಿದೆ. ಆನಂತರ ಕೋರ್ಟಿಗೆ ಚಾರ್ಜ್ ಶೀಟ್ ಕೊಟ್ಬಿಟ್ಟಿದೆ. ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೊಟ್ಬಿಡ್ತು. ಅದರಲ್ಲಿ ನಾವು ಆರೋಪಿಗಳು ಅನ್ನುವಂತಹ ಒಂದು ಭಯಂಕರ ಸುಳ್ಳುಗಳನ್ನು ಹೇಳ್ತಾ ಇದ್ರು. ನಾನು ಅದನ್ನು ನೋಡ್ತಾ ಸುಮ್ಮನೆ ಇದ್ದೆ. ಇಲ್ಲಿ ಬಿಡು, ಇದೆ ಅವ್ರಿಗೆ ರುಟೀನ್ ಅಲ್ಲ, ಅದು ಹೊಟ್ಟೆಪಾಡು ಅವ್ರಿಗೆ. TV ಚಾನಲ್ಗಳಿಗೆ ಮತ್ತು ಪೇಪರ್ ಅದು ಹೊಟ್ಟೆಪಾಡು, ಅವ್ರ ಹೊಟ್ಟೆಪಾಡು ನಾವು ಯಾಕೆ ಕಸ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೆ. ಆದರೆ ಬರ್ತಾ 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 ಈ ಸುಳ್ಳು ವಿಕೋಪಕ್ಕೆ ಹೋಯಿತು. ಎಷ್ಟೋ ಜನ ಹೇಳಿದರು ನೀವು ರಿಯಾಕ್ಟ್ ಮಾಡಿ ಮಾತಾಡಿ ಅಂಥೇಳಿ. ಜಯಂತರು ತಕ್ಷಣಕ್ಕೆ ಬಂದು ಒಂದು ಕ್ಲಾರಿಫಿಕೇಷನ್ ಕೊಟ್ಟರು. ಆದರೂ ಕೂಡ ಇದು ಏನು ನಡೆದಿದೆ, ಏನು ಹುನ್ನಾರ, ಅದು ಗೊತ್ತಾಗಬೇಕಿತ್ತಲ್ಲ. ಅದು ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೆ. ನಮ್ಮ ಕಡೆ ಒಂದು ಮಾತಿದೆ, ಏನಂತ ಹೇಳಿದರೆ, ಉತ್ತರ ಕರ್ನಾಟಕದಲ್ಲಿ ಕೋಣ ಈತಂತ ಹೇಳಿದರೆ ಗಂಡ ಹೆಣ್ಣ ಅಂತ ಕೇಳಿದ್ರಂತೆ. ಅಂದರೆ ಬುದ್ಧಿವಂತರು ಇರೋರು, ಕಾಮನ್ ಸೆನ್ಸ್ ಇರೋರು, ಕೋಣ ಯಾಕಪ್ಪ ಈತದೆ ಅಂತ ಹೇಳಿದರೆ ಮರಿ ಹಾಕೋದಕ್ಕೆ ಇಳಿಯೋದು ಅಂತಾರೆ. ಕೋಣ ಹೇಗೆ ಮರಿ ಹಾಕ್ತದೆ ಅಂತ ಕಾಮನ್ ಸೆನ್ಸ್ ಇರೋರು, ಬುದ್ಧಿವಂತರು ಕೇಳ್ತಾರೆ. ಎತ್ತೀತು ಅಂತ ಹೇಳಿದರೆ ಎತ್ತು ಹೆಂಗೆ ಈಳ್ತದೆ? ಹಸು ಇಳಿಬೋದು, ಎಮ್ಮೆ ಇಳಿತದೆ, ಮರಿ ಹಾಕ್ತದೆ, ಎತ್ತಿ ಹೆಂಗೆ ಹಾಕ್ತದೆ ಅಂತ ಕಾಮನ್ ಸೆನ್ಸ್ ಇರೋರು ಕೇಳ್ತಾರೆ. ಆದರೆ ನಿನ್ನೆ ಏನಾಯಿತು ಅಂತ ಹೇಳಿದರೆ, ಬೆಳಗ್ಗೆ ಇದ್ರದ್ದು ಹುನ್ನಾರ ಸ್ಟಾರ್ಟ್ ಆಗಿದ್ದು ಹೆಂಗೆ ಅಂತ ನಿಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೇನೆ ಪ್ರಾರಂಭದಲ್ಲಿ. ಇಂಡಿಯಾ ಟುಡೇ ಅನ್ನುವಂತಹ ಸಮೂಹ ಮಾಧ್ಯಮ, ಒಂದು ದೊಡ್ಡ ಮಾಧ್ಯಮ, ಅದು ಪತ್ರಿಕೆ, ವೆಬ್ ಪೇಜ್ ಕೂಡ ಇದೆ, ಮತ್ತು ಒನ್ ಆಫ್ ದ ಬಿಗ್ಗೆಸ್ಟ್ ಮೀಡಿಯಾ ಕಂಪನಿ, ಮೀಡಿಯಾ ಏಜೆನ್ಸಿ ಅದು. ಅದರಲ್ಲಿ ಆ ವೆಬ್ ಪೇಜಲ್ಲಿ ಪತ್ರಕರ್ತ ಸ್ನೇಹಿತರಾದಂಥ ಸಗಾಯಿ ರಾಜ್ ಅವರು ಒಂದು ಪೋಸ್ಟ್ ಮಾಡ್ತಾರೆ. ಅವರ ಅಸಿಸ್ಟೆಂಟ್ ಪ್ರೊಡ್ಯೂಸರ್ ದೀಪ್ತಿ ರಾವ್ ಮೇಡಮ್ ಅವರು ಒಂದು ವರದಿಯನ್ನು ಅವರು ಪೋಸ್ಟ್ ಮಾಡ್ತಾರೆ. ಅತ್ಯಂತ ಬಾಲಿಶವಾದಂತಹ ವರದಿ, ಯಾವುದೇ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ದೇನೆ SIT ಜೊತೆಗೆ, SIT ಕೊಟ್ಟಿದ್ದಾರೆ ಅಂದರೆ SIT ಅವ್ರ ಕಡೆ ಅಂದರೆ ಕ್ರಾಸ್ ವೆರಿಫೈ ಮಾಡಬೇಕಲ್ವಾ. SIT ಉನ್ನತ ಅಧಿಕಾರಿಗಳು ಹೇಳಬೇಕು, ಅಥವಾ ಡಿಸೈಡಿಂಗ್ ಅಧಿಕಾರಿಗಳು ಯಾರಿದ್ದಾರೆ, ಅಥವಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ ಆಗಲಿ, ಅಥವಾ
CM ಕಚೇರಿ, ಮುಖ್ಯಮಂತ್ರಿಗಳ ಕಾರ್ಯಾಲಯದಿಂದ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಿಂದಾಗಲಿ ಕ್ರಾಸ್ ವೆರಿಫೈ ಮಾಡಬೇಕಲ್ಲ. ಅವ್ರು ಹೇಳಬೇಕು, ಹೌದು SIT ಅವರು ವರದಿ ಕೊಟ್ಟಿದ್ದಾರೆ, 5 ಜನರ ಮೇಲೆ ಆರೋಪ ಮಾಡಿದ್ದಾರೆ, 5, 6, 7, 10, 20, 100 ವಾಟ್ ಎವರ್. ಅವ್ರು ಹೇಳಬೇಕಲ್ಲ. ಯಾವುದೇ ಕ್ರಾಸ್ ವೆರಿಫೈ ಮಾಡ್ದೇ ಒಂದು ಬಾಲಿಶವಾದಂತಹ ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ ಆಧಾರದ ಮೇಲೆ ಇಂಡಿಯಾ ಟುಡೇ ನ್ಯಾಷನಲ್ ಚಾನಲ್ನಲ್ಲಿಯೂ ಕೂಡ, TV ಚಾನಲ್ನಲ್ಲಿಯೂ ಕೂಡ ಒಂದು ವರದಿ ಪ್ರಸಾರ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಹೇಳ್ತಾರೆ SIT ಕ್ಲೀನ್ ಚಿಟ್ ಕೊಟ್ಬಿಡ್ತು ಧರ್ಮಸ್ಥಳ ಟೆಂಪಲ್ ಅಥಾರಿಟಿಗೆ. SIT ಗಿವನ್ ಕ್ಲೀನ್ ಚಿಟ್ ಟು ದ ಧರ್ಮಸ್ಥಳ ಟೆಂಪಲ್ ಅಥಾರಿಟಿ, ಕಾನ್ಸ್ಪಿರಸಿ ಬಿಹೈಂಡ್ ಮಾಸ್ ಬರಿಯಲ್ ಕೇಸ್ ಆ್ಯಂಡ್ NABS 5 others. NABS ಅಂತ ಹೇಳಿದರೆ ಅರೆಸ್ಟ್ ಮಾಡ್ತಾರೆ ಅಂಥೇಳಿ. ನಾನು ಇಲ್ಲೇ ಇದ್ದೀನಿ, ಜೈಲಲ್ಲೇ ಕೂತಿಲ್ಲ ನಾನು. SIT ಕಸ್ಟಡಿ, ಪೊಲೀಸ್ ಕಸ್ಟಡಿಯಲ್ಲಿ ಕೂತ್ಕೊಂಡಿಲ್ಲ, ಕೋರ್ಟ್ ಹಾಲ್ ಒಳಗೆ ನಾನೇನು ಕೂತ್ಕೊಂಡಿಲ್ಲ. ಈಗ ಅವ್ರ ಪ್ರಕಾರ ನಾನು ಕೂಡ 1 of 5 ಅಮಂಗ್ ಅವ್ರ ಪ್ರಕಾರ ನಾನು ಕೂಡ ಅಕ್ಯೂಸ್ಡ್, ಆರೋಪಿ. ಆ ವರದಿ ಪ್ರಕಾರ ನಾನೀಗ ಜೈಲಲ್ಲಿ ಕೂತ್ಕೊಂಡು ಮಾತಾಡಬೇಕು. ನೋಡಿದ್ದು ನಾನು ಜೈಲಲ್ಲಿ ಕೂತ್ಕೊಂಡಿದ್ದೇನೆ ಅಂತ. ಈ ವರದಿ ಬಂದ ತಕ್ಷಣವೇ ಇಲ್ಲಿರ್ತಕ್ಕಂತಹ ಮತ್ತೆ ಅದೇ ಕೋಣ ಇತ್ತು ಅಂತ ಹೇಳಿಬಿಟ್ರು. ಇವರು ಹಿಂದೆ ಮುಂದೆ ನೋಡಲ್ಲ, ಹೌದು ಇದು ಗಂಡು ಹೆಣ್ಣು, ಕರು ಗಂಡು ಹೆಣ್ಣು ಸ್ಟಾರ್ಟ್ ಮಾಡಿಬಿಟ್ರು ಪೂರ್ತಿ ಇಮಿಡಿಯೇಟಾಗಿ. ಮ್ಯಾಟರ್ ಆಫ್ 10 minutes, 5-6 ನಿಮಿಷದಲ್ಲಿ ಎಲ್ಲ TV ಚಾನಲ್ನಲ್ಲಿ SIT ಚಾರ್ಜ್ ಶೀಟ್ ಕೊಡ್ತು. ಇವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ಇಂಡಿಯಾ ಟುಡೇಯಲ್ಲಿ ಹೇಳಿದ್ದು ಬೆಳ್ತಂಗಡಿಗೆ ಕೊಟ್ಟಿದ್ರು ಅಂತ ಚಾರ್ಜ್ ಶೀಟು. ಅದು ಯಾವಾಗ ಕೊಟ್ಟು ಭಾಳ ದಿನ ಆಯ್ತು. ಅದು ಚಾರ್ಜ್ ಶೀಟೇ ಅಲ್ಲ, ಅದು ಫಸ್ಟ್ ಆಫ್ ಆಲ್ ಚಾರ್ಜ್ ಶೀಟ್ ಅಲ್ಲ, ವರದಿ ಕೊಡ್ತು. ಇಲ್ಲಿ ಚಾನಲ್ಗಳು ಕಾಯ್ತಾ ಇರ್ತಾರಲ್ಲ, ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ರು. ಅವರು ಏನಂತ ಹೇಳಿದರೆ ವಿಧಾನಸೌಧಕ್ಕೆ ಚಾರ್ಜ್ ಶೀಟ್ ಕೊಟ್ಬಿಟ್ರು ಅಂಥೇಳಿ. ವಿಧಾನಸೌಧಕ್ಕೆ ಚಾರ್ಜ್ ಶೀಟ್ ಕೊಡೋಕ್ಕಾಗುತ್ತೇನ್ರಿ? ಚಾರ್ಜ್ ಶೀಟ್ ಕೊಡಬೇಕಾಗಿರೋದು ಕೋರ್ಟಿಗೆ ಕೊಡ್ತಾರೆ. ವಿಧಾನಸೌಧಕ್ಕೆ ಈ ಚಾರ್ಜ್ ಶೀಟ್ ಕೊಟ್ಬಿಟ್ರು. ಅದು ಯಾರು ಷಡ್ಯಂತ್ರಿಗಳಿಗೆ ಬಂಧನ ಸ್ಟಾರ್ಟ್ ಮಾಡಿಬಿಟ್ರು ಕಂಟಿನ್ಯೂಸ್ ಆಗಿ. ಅದಾದ ಮೇಲೆ ಆಯ್ತಾ, ಈಗ ಕೋಣ ಈತಾ ಅದಾದ್ಮೇಲೆ ನಾಮಕರಣ ಮಾಡಬೇಕಲ್ಲ. ಈ ಧರ್ಮಸ್ಥಳ ದೇವಸ್ಥಾನದಿಂದ ಒಂದು ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿಬಿಟ್ರು. ಅದರ ವಕ್ತಾರರು ಏನಂತ, ವರದಿ ಕೊಟ್ಟು ಬಿಟ್ಟಿದೆ, ನಮಗೆ ಭಾಳ ಸಂತೋಷ ಆಯಿತು, ಅದನ್ನು ನಾವು ಸ್ವಾಗತಿಸ್ತೇವೆ, ಷಡ್ಯಂತ್ರಿಗಳ ವಿರುದ್ಧ ಕಾನೂನನ್ನು ಜಾರಿ ಮಾಡಬೇಕು ಅಂಥೇಳಿ ಹೇಳಿಬಿಟ್ರು. ಅಂದರೆ ನಾಮಕರಣ ಮಾಡೋದು. ದೇವಸ್ಥಾನದಿಂದ ಒಬ್ಬರು ವಕ್ತಾರರು, ಏನವರು ಪಾರ್ಶ್ವವಾಯುನಾಥ್ ಜೈನ್ ಅಂತ ಯಾರೋ ಇದ್ದಾರೆ, ಅವರು ಸ್ಟೇಟ್ಮೆಂಟ್ ಕೊಟ್ಬಿಟ್ರು ದೇವಸ್ಥಾನದ ಪರವಾಗಿ. ಇದು ಸಾಬೀತಾಗಿಬಿಟ್ಟಿದೆ, SIT ಚಾರ್ಜ್ ಶೀಟ್ ಸಲ್ಲಿಸಿಬಿಟ್ಟಿದೆ, ಆರೋಪ ಷಡ್ಯಂತ್ರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ ಸಾಬೀತಾಗಿಬಿಟ್ಟಿದೆ. ಕೋರ್ಟ್ ಏನು ಅವಶ್ಯಕತೆ ಇಲ್ಲ ನೋಡ್ರಿ ಇವರಿಗೆ. ಯಾಕೆ ಕೋರ್ಟ್ ಇಲ್ಲ, ಏನಿಲ್ಲ, ಹಂಗೆ ನಾಮಕರಣ ಮಾಡಿಬಿಟ್ರು. ಕೋಣ ಇಟ್ಟು ಗಂಡು ಹೆಣ್ಣು ಅಂತ ಇವ್ರು ಯಾವ್ದು ಅಂತ ನೋಡಿದ್ರು, ನಾಮಕರಣ ಮಾಡಿಬಿಟ್ರು. ಆಮೇಲೆ ಫಂಕ್ಷನ್ ಮಾಡಬೇಕಲ್ಲ, ಅದಕ್ಕೆ ನಾಮಕರಣದ ಫಂಕ್ಷನ್ ಆಗಬೇಕು. ಫಂಕ್ಷನ್ ಆಗೋದಕ್ಕೆ ನೋಡಿದರೆ ಮಧ್ಯಾಹ್ನ ಹೊತ್ತಿಗೆ ಈ ದೇವಸ್ಥಾನದ ಪೂಜ್ಯರು ಅಂತ ಕರೆಸ್ಕೊಳ್ಳೋರು ಬ್ರದರ್ಸ್, ಜೈನ್ ಬ್ರದರ್ಸ್ ದಣಿಗಳು ಹೋಗಿದ್ದಾರೆ. ಎಲ್ಲಿ? ಬೆಳಗಾವಿಗೆ ಹೋಗಿದ್ದಾರೆ. ಬೆಳಗಾವಿಗೆ ಹೋಗಿ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಒಂದು ವೇದಿಕೆಯಲ್ಲಿ ಸಜ್ಜಾಗಿಬಿಟ್ಟಿದ್ದಾರೆ. ಆ ಫೋಟೋ ಎಲ್ಲ ಕಡೆ ಬರ್ತಾ ಇದೆ. ಅಂದರೆ ನೋಡಿ ಇವ್ರ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ. ಒಂದು ಟೈಮಿಗೆ ಸಿದ್ದರಾಮಯ್ಯನವರು ಧರ್ಮಸ್ಥಳ ದೇವಸ್ಥಾನಕ್ಕೆ ಬರ್ತೀವಿ ಅಂದಾಗ ನೀವು ಮೀನು ತಿಂದು ಬಂದವರು ದೇವಸ್ಥಾನಕ್ಕೆ ಮೀನು ತಿಂದು ಬರಬಾರ್ದು ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಹೊರಗಡೆ ಹಾಕಿದವರು. ಈಗ ಇಲ್ಲಿ ಬೆಂಗಳೂರಿಂದನೋ ಧರ್ಮಸ್ಥಳದಿಂದನೋ ಬೆಳಗಾವಿ ತನಕ ಹೋಗಿದ್ದಾರೆ ಸಿದ್ದರಾಮಯ್ಯನವರು. ಆ ವೇದಿಕೆಯಲ್ಲಿ ಕುತ್ಕೊಳ್ತಾರೆ, ಅವ್ರ ಪಕ್ಕ ನಾವು ಕುತ್ಕೋಬೇಕು, ಅವ್ರ ಜೊತೆ ಕೈ ಕುಲ್ಕೋಬೇಕು, ಆ ಫೋಟೋನ ಎಲ್ಲ ಕಡೆನೂ ಕೂಡ ಹರಿದಾಡಿಸ್ಬೇಕು. ಯಾಕಂದರೆ ನಾವು ಭಾಳ ಕ್ಲೋಸ್ ಇದ್ದೀವಿ ಮುಖ್ಯಮಂತ್ರಿಗಳ ಜೊತೆಗೆ ಅಂತ ತೋರಿಸೋದಕ್ಕೆ. ಈಗ ಅವ್ರ ಪರಿಸ್ಥಿತಿ, ಜಿಲ್ಲಾ ಪಂಚಾಯತಿ ZP ಕ್ಯಾಂಡಿಡೇಟ್ಗೆ ಟಿಕೆಟ್ ಕೊಡ್ಬೇಕಂತ ಹೇಳಿದ್ರೆ ಲೀಡರ್ಗಳು ಎಲ್ಲಿದ್ದಾರೆ ಅಲ್ಲಿ ತನಕ ಹುಡ್ಕೊಂಡು ಹೋಗ್ತಾರೆ ಕ್ಯಾಂಡಿಡೇಟ್ಗಳು. ಹಂಗೆ ಇವರು ಧರ್ಮಸ್ಥಳದಿಂದ ಬೆಂಗಳೂರಿಂದ ಬೆಳಗಾವಿವರೆಗೆ ಅದು ಯಾವುದೋ ಒಂದು ಕಾರ್ಯಕ್ರಮದ ವೇದಿಕೆ ತನಕ ಹೋಗಿದ್ದಾರೆ. ಅಲ್ಲಿ ಹೋಗಿ ಕುತ್ಕೊಂಡು ಮೀನು ತಿಂದು ಬಂದರೂ ಪರವಾಗಿಲ್ಲ, ತಿಮಿಂಗಲ್ ತಿಂದು ಬಂದರೂ ಪರವಾಗಿಲ್ಲ, ಸಿದ್ದರಾಮಯ್ಯನವರೇ
ದಯವಿಟ್ಟು SIT ಕ್ಲೋಸ್ ಮಾಡಿ ಅನ್ನೋ ಒಂದು ಸಂದೇಶ ಕೂಡ ಅಲ್ಲಿವರೆಗೆ ಹೋಗಿದ್ದಾರೆ. ಪರಿಸ್ಥಿತಿ ಎಲ್ಲಿಗೆ ಬಂತು ನೋಡಿ ಇವ್ರದ್ದು. ಅಂದರೆ ಇದು ಕಂಟಿನ್ಯೂಸ್ ಆಗಿ ಒಂದರೆ ಜನರ ಮೇಲೆ ಒಂದು ನಿರಂತರವಾಗಿ ಹೌದು ಅಂದರೆ ಕೋಣ ಈತು, ಗಂಡು ಈತು, ಹೆಣ್ಣು ಈತು, ಅದಕ್ಕೆ ನಾಮಕರಣ ಮಾಡಿ ಕಂಟಿನ್ಯೂಸ್ ಆಗಿ ಜನರ ಮೇಲೆ ಒಂದು ಪ್ರೆಷರ್ ತರೋದು, ನಿರಂತರವಾಗಿ ಸುಳ್ಳುಗಳನ್ನು, ಒಂದು ಸುಳ್ಳನ್ನು 100 ಸಾರಿ 1000 ಸಾರಿ 1,00,000 ಸಾರಿ ಹೇಳಿ ಹೇಳಿ ಸುಳ್ಳನ್ನು ನಂಬಿಸುವಂಥ ಪ್ರಯತ್ನ ನಿನ್ನೆ ಇಡೀ ದಿನ ಮಾಡಿದ್ರು. ಅದರಲ್ಲಿ ಯಾವುದೇ ಹುರುಳಿಲ್ಲ. ಹಾಗಿದ್ರೆ ನೀವು ಕೇಳ್ಬೋದು, ಮತ್ತೆ ಸತ್ಯ ಏನ್ರಿ, ವಾಸ್ತವ ಏನು ಅಂತ. ಇದನ್ನು ನಾವು ಹಿಂದೆನೂ ಕೂಡ ಹೇಳಿದ್ದೀನಿ, ಈಗಲೂ ಕೂಡ ಒಂದು ಸೆಕೆಂಡ್ ಹೇಳ್ತೀನಿ. SIT ಕೊಟ್ಟಿರೋದು ಚಾರ್ಜ್ ಶೀಟ್ ಅಲ್ಲ. ಅದನ್ನು ನೀವು ಹೆಂಗೆ ಹೇಳ್ತೀರಿ ಅಂತ ಕೇಳ್ಬೋದು. ನೀವು ಹೆಂಗೆ ಹೇಳ್ತೀರಿ ಅದನ್ನು, ನಿಮ್ಗೆ ಹೆಂಗೆ ಗೊತ್ತು ಅಂತೇಳಿ. ಈ ಮಾತನ್ನು ಸ್ವತಃ SITಯ ಹಿರಿಯ ಅಧಿಕಾರಿಗಳು ಗೃಹ ಸಚಿವರ ಜೊತೆಗೆ ಕೂತಾಗ ಮಾಧ್ಯಮದವರು ಕೇಳಿದಾಗ ಎಲ್ಲಿದೆ ಚಾರ್ಜ್ ಶೀಟ್ ಹಾಕಿಲ್ಲ ಅಂತ ಹೇಳಿ ಸ್ವತಃ SIT ಹಿರಿಯ ಅಧಿಕಾರಿಗಳೇ ಹೇಳಿದ್ದಾರೆ. ನಂಬರ್ 1. ನಂಬರ್ 2, ಹೈಕೋರ್ಟಲ್ಲಿ ನಮ್ಮ ಏನು ರಿಟ್ ಪಿಟಿಷನ್ ಗಿರೀಶ್ ಮಟ್ಟಣ್ಣವರ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕದಲ್ಲಿ ವಾದ ವಿವಾದ ಆಗುವ ಹಂತದಲ್ಲಿ SITನೇ ಸ್ವತಃ ಬರವಣಿಗೆಯಲ್ಲೇ ಕೊಟ್ಟಿದ್ದಾರೆ, ಇವರು ಅಕ್ಯೂಸ್ಡ್ ಅಲ್ಲ, ಸಸ್ಪೆಕ್ಟೆಡ್ ಅಕ್ಯೂಸ್ಡ್ ಅಂತ ನಾವು ನೋಟಿಸ್ ಕೊಟ್ಟಿದ್ದೀವಿ, ಇವರು ಅಕ್ಯೂಸ್ಡ್ ಅಲ್ಲ. ನಾವು ರಿಪೋರ್ಟ್, ಕಂಪ್ಲೇಂಟ್ ರಿಪೋರ್ಟ್ ಅಂಡರ್ ಸೆಕ್ಷನ್ 215 BNSS ಪ್ರಕಾರ ಕೊಟ್ಟಿದ್ದೇವೆ. ಕಂಪ್ಲೇಂಟ್ ರಿಪೋರ್ಟ್, ದೂರಿನ ವರದಿ ಕೊಟ್ಟಿದ್ದೇವೆ, ಅದು ಚಾರ್ಜ್ ಶೀಟ್ ಅಲ್ಲ. ಚಾರ್ಜ್ ಶೀಟ್ ಫಾರ್ಮೆಟೇ ಬೇರೆ ಇರ್ತದೆ. ಇವ್ರಿಗೆ, ಈ ಚಲನ್ನವ್ರಿಗೆ ಮತ್ತು ಈ ಸುಳ್ಳು ಸುದ್ದಿ ಹಬ್ಸೋಂಥ ಕೆಲವೊಂದಿಷ್ಟು ಏಜೆಂಟ್ಗಳಿಗೆ TV ಚಾನಲ್ನಲ್ಲಿ ಟೆಂಟ್ ಹಾಕ್ಕೊಂಡು ಕೂತ್ಕೊಂಡು ಇಡೀ ದಿನ ರಾತ್ರಿ ಹೇಳ್ತಾರಲ್ಲ ಚಾರ್ಜ್ ಶೀಟು. ಅವ್ರಿಗೆ ಚಾರ್ಜ್ ಶೀಟ್ ಅಂದರೆ ಏನು, ಬೆಡ್ಶೀಟ್ ಅಂದರೆ ಏನು, ಚಾರ್ಜ್ ಶೀಟು ಬೆಡ್ಶೀಟ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ನಿನ್ನೆ ಇಡೀ ದಿನ ಚಾರ್ಜ್ ಶೀಟು ಅಂತ ಪ್ರಚಾರ, ಸುಳ್ಳು ಪ್ರಸಾರ ಮಾಡಿದವ್ರಿಗೂ ಕೂಡ ಚಾರ್ಜ್ ಶೀಟು ಬೆಡ್ಶೀಟ್ ನಡುವೆ ವ್ಯತ್ಯಾಸ ಗೊತ್ತಿಲ್ಲ. ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಆರೋಪ ಪಟ್ಟಿ, ಇಂತಿಂಥವರು ಈ ರೀತಿಯಾದಂತಹ ತಪ್ಪುಗಳನ್ನು, ಅಫೆನ್ಸ್ಗಳನ್ನು ಮಾಡಿದ್ದಾರೆ ಅಂತ ಇರ್ತದೆ. ದೂರಿನ ವರದಿ ಬೆಳ್ತಂಗಡಿಗೆ ಕೊಟ್ಟಿದ್ದು ದೂರಿನ ವರದಿ ಅಂಡರ್ 215 BNSS ಅಂತ ಹೇಳಿದ್ರೆ ಇನ್ ದ ಫಾರ್ಮ್ ಆಫ್ PCR. ನೋಡಿ, ನಾವು ತನಿಖೆ ಮಾಡಬೇಕಾದ್ರೆ ಇಂತಿಂಥವ್ರನ್ನ ಕರೆಸಿದ್ವಿ. ಫಾರ್ ಎಕ್ಸಾಂಪಲ್, ಚಿನ್ನಯ್ಯ ಈ ಥರ ಹೇಳಿಕೆ ಕೊಟ್ಟ, ಗಿರೀಶ್ ಮಟ್ಟಣ್ಣ ಅವರು ಈ ಥರ ಹೇಳಿಕೆ, ಜಯಂತ್ ಅವರು ಈ ಥರ ಹೇಳಿಕೆ, ಸುಜಾತ ಭಟ್ ಈ ಥರ ಹೇಳಿಕೆ. ಇನ್ನು ಮುಂದೆ ಇದು ಅಪರಾಧ ಹೌದೋ ಅಲ್ಲೋ ಅನ್ನೋದನ್ನು ನೀವು ನಿರ್ಧಾರ ಮಾಡಿ. ಯಾಕಂತ ಹೇಳಿದರೆ ಪರ್ಜುರಿ, ಇದು ಇರುವುದು ಪರ್ಜುರಿ ಕೇಸ್. ಪರ್ಜುರಿ ಅಂತ ಹೇಳಿದರೆ ಚಿನ್ನಯ್ಯ ಮೊದಲ ಬಾರಿಗೆ ಕೊಟ್ಟಂಥ ಹೇಳಿಕೆಗೆ ತದ್ವಿರುದ್ಧವಾದಂಥ ಹೇಳಿಕೆಯನ್ನು ಕೊಟ್ಟಿರೋದು. ಇಟ್ ಕಮ್ಸ್ ಅಂಡರ್ ಪರ್ಜುರಿ. ಪರ್ಜುರಿ ಅಂತ ಹೇಳಿದರೆ ಪ್ರತಿಜ್ಞೆ, ಓತ್ ಟೇಕಿಂಗ್ನ, ಸುಳ್ಳು ಓತ್ ಪ್ರತಿಜ್ಞೆ ತಗೊಳ್ಳೋದು ನ್ಯಾಯಾಲಯದ ಮುಂದೆ. ಅದು ಯಾವಾಗ ಹೇಳ್ತಾನೆ ಅವನು, ಮೊದಲನೇ ಸ್ಟೇಟ್ಮೆಂಟ್ ಅಲ್ಲ. ನಮ್ಮನ್ನ ಇವರು ಹೇಳ್ತಾ ಇದ್ದಾರಲ್ಲ, ನಮ್ಮ ವಿರುದ್ಧ ಹೇಳಿಕೆ ಕೊಟ್ಟ ಅವನು ಅಂತ ಹೇಳಿದು ಮೊದಲನೇ ಸ್ಟೇಟ್ಮೆಂಟ್ ಅಲ್ಲ. ಮೊದಲನೇ ಹೇಳಿಕೆಯಲ್ಲಿ ಇದೇ ದೇವಸ್ಥಾನದ ಆಡಳಿತ ಮಂಡಳಿಯ ಚುಕ್ಕಾಣಿ ಹಿಡಿದವರು, ಅಲ್ಲಿಯ ಸೂಪರ್ವೈಸರು, ಅವ್ರ ಹೆಸರಿದೆ. ಅವ್ರನ್ನ ಯಾವತ್ತಿಗೂ ಕೂಡ ಕರೆಸಲಿಲ್ಲ. ಅದಾಗಿ ಎರಡೂವರೆ ತಿಂಗಳಾದ ನಂತರ ಕಸ್ಟಡಿಯಲ್ಲಿದ್ದಾಗ ಅವನು ಹೆದರ್ಕೊಂಡು, ಅವನಿಗೆ ಹೆದರಿಸಿದ್ದಾರೆ. ನಮ್ಮ ಆರೋಪ ಅದೇ, ಬರೀ ಆರೋಪವಲ್ಲ, ಖಚಿತ ಮಾಹಿತಿ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅವನಿಗೆ ಹೆದರಿಸಿ ಎರಡನೇ ಸುಳ್ಳು ಹೇಳಿಕೆಯನ್ನು ಕೊಡಿಸೋದಕ್ಕೆ ಹಚ್ಚಿದ್ದಾರೆ. ಆವಾಗ ಅವನು ಏನೇನು ಸುಳ್ಳು ಹೇಳಿದ್ದಾನೆ ಆದ್ರ ಬೇಸಿಸ್ ಮೇಲೆ ನೋಡಿ ಇದು ಷಡ್ಯಂತ್ರ ಅಂತ ಹೇಳುವಂತ ಒಂದು ಹುನ್ನಾರ, ಷಡ್ಯಂತ್ರ ನಡೆದಿದೆ. SIT ಅದನ್ನು ಹೇಳ್ತದೆ. SIT ತನ್ನ ವರದಿಯಲ್ಲಿ ಇದು ಷಡ್ಯಂತ್ರ ಅಂತ ಖಂಡಿತ ಹೇಳಿರುವಂತಹ ಅವಕಾಶನೇ ಇಲ್ಲ. ಯಾಕಂತ ಹೇಳಿದ್ರೆ ಇಟ್ ಇಸ್ ಅ ಕಂಪ್ಲೇಂಟ್ ರಿಪೋರ್ಟ್. ಚಾರ್ಜ್ ಶೀಟ್ ಅಂತ ಹೇಳಿದ್ರೆ ಹೌದಪ್ಪ ಇವ್ರು ಚಾರ್ಜ್ ಶೀಟ್ ಅಲ್ಲಿ ಹೇಳಿದ್ದಾರೆ ಅಂತೇಳಿ. ಚಾರ್ಜ್ ಶೀಟ್ ಹಾಕುವಂತಹ ಅಧಿಕಾರ ಮತ್ತು ನಮ್ಮನ್ನ ಅಕ್ಯೂಸ್ಡ್ ಆರೋಪಿಗಳು ಅಂತ ಹೇಳುವಂತಹ ಅಧಿಕಾರ ಪೊಲೀಸರಿಗೆ ಖಂಡಿತ ಇಲ್ಲ. ಆ ಅಧಿಕಾರ ಇರುವುದು ಮಾನ್ಯ ನ್ಯಾಯಾಲಯಕ್ಕೆ ಮಾತ್ರ. ಇದೇನು ಗೊತ್ತಿಲ್ಲದೇನೆ ಚಾರ್ಜ್ ಶೀಟು
SIT ಅವರು ಒಂದು 4 ಬೆಡ್ಶೀಟ್ ಒಯ್ದರೂ ಕೂಡ, ಜೀಪಲ್ಲಿ ಹಾಕ್ಕೊಂಡು ಹೋದರೂ ಕೂಡ 4 ಬೆಡ್ಶೀಟ್ ಹಾಕ್ಕೊಂಡು ಹೋದರೆ ಚಾರ್ಜ್ ಶೀಟ್ ಹಾಕಿದ್ರು ಅಂತ ಹೇಳ್ತಾರೆ. ಮೋಸ್ಟ್ಲಿ ನಿನ್ನೆ ಬಡ್ಡಿ ಪೂಜೆಗೆ ಹೋಗಿದ್ರಲ್ಲ, ಒಂದಿಷ್ಟು ಬೆಡ್ಶೀಟ್ ಒಯ್ದಿರಬೇಕು. ಆರ್ ಅಶೋಕ್ಗೆ, ವಿಜೇಂದ್ರಗೆ, ಅವ್ರಿಗೆಲ್ಲರಿಗೂ ಒಂದಿಷ್ಟು ಬೆಡ್ಶೀಟ್ ಒಯ್ದಿರ್ತಾರೆ. ಅದಕ್ಕೆ ಇವರು ಚಾರ್ಜ್ ಶೀಟು. ಯಾಕಂತ ಹೇಳಿದ್ರೆ ಬೆಡ್ಶೀಟು ಚಾರ್ಜ್ ಶೀಟ್ ನಡುವೆ ಇವರಿಗೆ ವ್ಯತ್ಯಾಸ ಗೊತ್ತಿಲ್ಲ. ಅಧ್ಯಯನ ಮಾಡ್ರಿ. ಅದ್ರ ಮೇಲೆ ಇನ್ನೂ ಒಂದು ಬೆಳವಣಿಗೆ ಭಯಂಕರವಾದಂಥದ್ದು ನೋಡಿ. ಬೆಳಗಾವಿದಲ್ಲಿ ಯಾಕೆ ಅಧಿವೇಶನ ಮಾಡ್ತಾ ಇದ್ದಾರೆ? ಉತ್ತರ ಕರ್ನಾಟಕದಲ್ಲಿ ಯಾಕೆ ವಿಧಾನಸಭೆಯ ಅಧಿವೇಶನವನ್ನು ಮಾಡ್ತಾ ಇದ್ದಾರೆ? ಯಾಕೆ ಆ ಕಾನ್ಸೆಪ್ಟ್ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಉತ್ತರ ಕರ್ನಾಟಕದ ಜನರ ಬವಣೆ, ಕಷ್ಟಗಳನ್ನು ಪ್ರತಿನಿಧಿಸುವುದಕ್ಕೆ, ಮತ್ತು ಸರ್ಕಾರ ಉತ್ತರ ಕರ್ನಾಟಕಕ್ಕೆ ಹತ್ತಿರ ಇದೆ, ಬೆಂಗಳೂರು ದೂರಿನಲ್ಲಿ ಅಲ್ಲಿ ಇದ್ದರೆ ನಮ್ದು ಕೇಳೋರು ಯಾರು? ಬಹಳ ದೊಡ್ಡ ಮಟ್ಟದ ಕೂಗು, ದೊಡ್ಡ ಮಟ್ಟದ ಹೋರಾಟ ನಡೀತು. ಅದರ ಸಲುವಾಗಿ ಬೆಳಗಾವಿನಲ್ಲಿ ಒಂದು ವಿಧಾನಸೌಧವನ್ನು ಮಾಡಿ ಅಲ್ಲಿ ಅಧಿವೇಶನ ಮಾಡಬೇಕು ಅಂತೇಳಿ ಉತ್ತರ ಕರ್ನಾಟಕದ ಜನರ ಬವಣೆಯನ್ನು ಕೇಳೋದಕ್ಕೆ, ಅದನ್ನು ಪ್ರತಿನಿಧಿಸೋದಕ್ಕೆ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆದರೆ, ಇವರು ಸುಳ್ಳು ಈ ನಕಲಿ ದೇವಮಾನವನ ಕೊಲೆಗಡಕತನವನ್ನು ಮುಚ್ಚಿ ಹಾಕೋದಕ್ಕೆ ಪತ್ರಕರ್ತರು ಎಲ್ಲರೂ ರೌಂಡ್ ಹೊಡಿತಾ ಇದ್ದಾರೆ. ನಿನ್ನೆ ಬೆಳಗಾವಿ ವಿಧಾನಸೌಧದಲ್ಲಿ ಆರ್ ಅಶೋಕ್ ಅವರು, 3 ಅಕ್ಷರ ಗೊತ್ತಿಲ್ಲದ ಆರ್ ಅಶೋಕ್, ವಿಜೇಂದ್ರ, ಪಪ್ಪು ಕಾರಿಡಾರಲ್ಲಿ ಅವ್ರದ್ದು ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಕಾರಿಡಾರಲ್ಲಿ, ಒಳಗಡೆ ಅವ್ರು ಹೇಳಿಲ್ಲ. ಯಾಕಂದ್ರೆ ಒಳಗಡೆ ಹೇಳಬೇಕು ಅಂತ ಹೇಳಿದ್ರೆ ನಾವು ವೇಟ್ ಮಾಡ್ತಾ ಇದ್ವಿ. ಏನಾದರೂ ಗೃಹ ಸಚಿವರು ವರದಿ ಏನಾದರೂ ಕೊಟ್ಬಿಟ್ಟಿದ್ದಾರಾ? ನ್ಯೂಸ್ 18ನಲ್ಲಿ ಬಂತು ಪ್ರಾಥಮಿಕ ವರದಿ. ಬಹುಶಃ ನಿಜ ಅಂತ ತಿಳ್ಕೊಂಡಿದ್ದೆ. ಸಾಯಂಕಾಲ ಆದಮೇಲೆ ಗೊತ್ತಾಯಿತು ವರದಿಯನ್ನು ಕೂಡ ಕೊಟ್ಟಿಲ್ಲ. ಚಾರ್ಜ್ ಶೀಟ್ ಬಿಡಿ, ದೂರ ಹೋಯ್ತು. ಚಾರ್ಜ್ ಶೀಟ್ ಕೊಡೋಕ್ಕೆ ಆಗದಲ್ಲ ವಿಧಾನಸೌಧದಲ್ಲಿ. ವರದಿಯನ್ನು ಕೂಡ ಕೊಟ್ಟಿಲ್ಲ. ಇದು ಸತ್ಯ, ಇದು ವಾಸ್ತವ. ಯಾಕಂತ ಹೇಳಿದ್ರೆ BLR ಪೋಸ್ಟ್ನಲ್ಲಿ ಕೂಡ ಬಂದಿದೆ, ಬೇರೆಯವರು ಕೂಡ ಕ್ರಾಸ್ ವೆರಿಫೈ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ SITಯ ಹಿರಿಯ ಅಧಿಕಾರಿಗಳು, SITಯ ಮೂಲನೇ ಹೇಳಿದೆ, ಯಾವುದೇ ವರದಿಯನ್ನು ಕೊಟ್ಟಿಲ್ಲ ಮತ್ತು ಧರ್ಮಸ್ಥಳಕ್ಕೆ ಕ್ಲೀನ್ ಚಿಟ್ ಕೊಟ್ಟಿಲ್ಲ. ಹೇಳಿದ್ರಲ್ಲ ದೇವಸ್ಥಾನದವರು, ನಮಗೆ ಪಡಿಸಿಕೊಂಡಿರುತ್ತೇವೆ. ಎಲ್ಲಿದ್ದಾರೆ ವರದಿ? ಯಾರು ಏನು ಕ್ಲೀನ್ ಚಿಟ್ ಕೊಟ್ಟರು? SIT ಈಗ ತನಿಖೆ ಮಾಡ್ತಾ ಇರೋದು ಸಸ್ಪೆಕ್ಟೆಡ್, ಸಂಶಯಾಸ್ಪದ, 106 ಸಂಶಯಾಸ್ಪದ ಸಾವುಗಳು, ಅದರ ದಾಖಲೆಯನ್ನು ಇಟ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಂತ 10 ಅಸ್ಥಿ ಪಂಜರ ಅವಶೇಷಗಳು, ಅದರ ಮೇಲೆ ಯಾಕೆ ಸತ್ರು, ಯಾರು ಕೊಂದ್ರು, ಅದರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ ಅಲ್ಲಿ ಧರ್ಮಸ್ಥಳಕ್ಕೆ ಬಂದು ಮಿಸ್ಸಿಂಗ್ ಆದಂತಹ, ಕಾಣೆಯಾದಂತಹ ಹೆಣ್ಣು ಮಕ್ಕಳು, ಪುರುಷರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅದನ್ನು ಮುಚ್ಚಿ ಹಾಕೋದಕ್ಕೆ, ಅದನ್ನು ನಿಲ್ಲಿಸೋದಕ್ಕೆ ಈ ಒಂದು ನ್ಯಾರೇಷನ್ ಬಿಲ್ಡಪ್ ಸ್ಟಾರ್ಟ್ ಮಾಡಿದರು. ಇದೆಲ್ಲ ಯಾಕಾಗುತ್ತೆ ಅಂತ, ಹೆಂಗಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇವತ್ತು ಮಾಧ್ಯಮದವರು ಇಂಡಿಪೆಂಡೆಂಟ್ ಆಗಿ ವರದಿ ಮಾಡಿ, ಇಟ್ಸ್ ಆಲ್ ನ್ಯಾರೇಷನ್ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಒಂದು ಕಂಪನಿಗೆ. ಇದ್ರ ಸಲುವಾಗಿನೇ ಅನೇಕ ಕಂಪನಿಗಳು ಹುಟ್ಕೊಂಡಿದೆ. ಮೀಡಿಯಾ ಯಾವ ಥರ ಮ್ಯಾನೇಜ್ ಮಾಡಬೇಕು, ಮೀಡಿಯಾಗೆ ಯಾವ ಥರ ನ್ಯಾರೇಷನ್ ಕೊಡಬೇಕು, ಯಾವ ರೀತಿ ಸುಳ್ಳು ನ್ಯಾರೇಷನ್ಗಳನ್ನು ಅಂದರೆ ವ್ಯಾಖ್ಯಾನಗಳನ್ನು ಅದನ್ನು ರನ್ ಮಾಡಬೇಕು, ಯಾವ ರೀತಿ ಜನರ ದಾರಿಯನ್ನು ತಪ್ಪಿಸಬೇಕು ಅನ್ನೋದಕ್ಕೇ ಮೀಡಿಯಾ ಕಂಪನಿಗಳಿದ್ದಾವೆ. ಅವರಿಗೆ ಅನೇಕ ಮೀಡಿಯಾ ಏಜೆನ್ಸಿಗಳು, TV ಚಾನಲ್ಗಳು ಗೊತ್ತಿರ್ತದೆ, ಅವ್ರದ್ದೇ ಆದಂಥ ಒಂದು ನೆಟ್ವರ್ಕ್ ಇರ್ತದೆ. ಅವ್ರೇನು ಮಾಡಿಬಿಟ್ರು, ಈ ಒಂದು ಫಾಲ್ಸ್ ನ್ಯಾರೇಷನ್ ಸ್ಟಾರ್ಟ್ ಮಾಡಿಬಿಟ್ರು. ಅದನ್ನು ಎಲ್ಲರೂ ಹಾಕಿ ಕೋಣ ಆಯಿತು, ಹೌದು ಆಯ್ತಾ, ಹೌದು, ಯಾವ್ದು ಗಂಡ ಹೆಣ್ಣ ಸ್ಟಾರ್ಟ್. ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಡಿಸೆಂಬರ್ 16ನೇ ತಾರೀಕಿಗೆ ಕೊಂದವರು ಯಾರು ಅನ್ನುವಂತಹ ಅತಿ ದೊಡ್ಡ ಮಹಿಳಾ ಸಮಾವೇಶ ಬೆಳ್ತಂಗಡಿಯಲ್ಲಿದೆ. ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ಬರ್ತಾ ಇದೆ, ಅತ್ಯದ್ಭುತವಾದಂಥ ಒಂದು ರೆಸ್ಪಾನ್ಸ್ ಹೆಣ್ಣು ಮಕ್ಕಳಿಂದ ಬರ್ತಾ ಇದೆ. ಅದು ನಡಿಬಾರ್ದು, ಅದು ಕುಗ್ಗಬೇಕು, ಮಾನಸಿಕವಾಗಿ ಅವ್ರು ಕುಗ್ಗಿ ಹೋಗಬೇಕು, ಸೌಜನ್ಯ ಹೋರಾಟಗಾರರು ಕುಗ್ಗಿ ಹೋಗಬೇಕು ಅಂಥೇಳಿ ಈ ಒಂದು ಕಾಂಟ್ರಾಕ್ಟ್, ಮೀಡಿಯಾ ಕಾಂಟ್ರಾಕ್ಟ್ ಇಟ್ಕೊಂಡು ಈ ಒಂದು ಷಡ್ಯಂತ್ರವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. SIT ಅವರು ಬಹಳ ಪರ್ಫೆಕ್ಟಾಗಿ ಹೇಳ್ತಾ ಇದ್ದಾರೆ. ಆನಂದ್ ನೋಡಿ, ಒಂದು ವೇಳೆ ವರದಿ ಕೊಟ್ಟಿದ್ದೇ ಆದರೆ ಯಾರು ಹೇಳಬೇಕು? ಅದನ್ನು ದೃಢೀಕರಣ ಪಡಿಸ್ಬೇಕಾಗಿದ್ದು ಯಾರು? ಹೋಮ್ ಮಿನಿಸ್ಟರ್ ಅಥವಾ ಹೋಮ್ ಸೆಕ್ರೆಟರಿ. ಸಿದ್ದರಾಮಯ್ಯನವ್ರಿಗೆ ಒಂದು ಮಾತು ಕೇಳಿದರು,
ಪತ್ರಕರ್ತರೆಲ್ಲರೂ ಕೂಡ ಚಾರ್ಜ್ ಶೀಟ್ ಕೊಟ್ಟಿದ್ದಾರೆ ಅಂತಲ್ಲ ಅಂದ್ಕೊಳ್ಳಿ. ನಾನು ಚಾರ್ಜ್ ಶೀಟ್ ನೋಡೇ ಇಲ್ಲ ಅಂತ ಹೇಳಿದರು. ಪರ್ಫೆಕ್ಟ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕಂತ ಹೇಳಿದರೆ ಚಾರ್ಜ್ ಶೀಟ್ ಕೊಟ್ಟೇ ಇಲ್ಲ. ಸಿದ್ದರಾಮಯ್ಯನವರು ಈ 3 ಅಕ್ಷರ ಬಾರದ ಆರ್ ಅಶೋಕ್ ನನಗೆ ಗುಗ್ಗು ಅಲ್ಲ, ಈ ವಿಜೇಂದ್ರ ನನಗೆ ಗುಗ್ಗು ಅಲ್ಲ. ಚಾರ್ಜ್ ಶೀಟ್ ಕೊಟ್ಟಿಟ್ಕೊಳ್ಳಿ, ಹೌದು ನಾವು ಆಮೇಲೆ ಆರ್ ಅಶೋಕ್ ಅವರು ಸ್ವಾಗತನೂ ಮಾಡಿಬಿಟ್ರು, ನಾವು ಅದನ್ನು ಸ್ವಾಗತಿಸುತ್ತೇವೆ ಅಂತೇಳಿ. ಫಸ್ಟ್ ಆಫ್ ಆಲ್ ಚಾರ್ಜ್ ಶೀಟೇ ಕೊಟ್ಟಿಲ್ಲ, ಇವರು ಸ್ವಾಗತ ಮಾಡಿಬಿಟ್ರು ಅದೇ ಕಾರಿಡಾರಲ್ಲಿ ನಿಂತ್ಕೊಂಡು. ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅದನ್ನು ಏನೋ ದೃಢೀಕರಣ ಪಡಿಸ್ಬೇಕು ಅಥವಾ ಮುಖ್ಯಮಂತ್ರಿಗಳು ಹೇಳಬೇಕು. ಮುಖ್ಯಮಂತ್ರಿಗಳು ಏನು ಹೇಳಿದರು? ಇಲ್ಲ, ನಾ ಚಾರ್ಜ್ ಶೀಟೇ ನೋಡಿಲ್ಲ ಅಂತ ಹೇಳಿದರು. ವರದಿ ಏನಾದರೂ ಕೊಟ್ಟಿದ್ರೆ ಗೃಹ ಸಚಿವರು ಸದನದಲ್ಲಿ ಓದಿ ಹೇಳಿ, ಅದನ್ನು ನಾವು ನೋಡ್ತೀವಲ್ಲ, ಕೇಳ್ತೀವಿ. ವರದಿ ಕೊಡಲೇಬಾರದು ಅಂತೇನಿಲ್ಲ, ಕೊಡಲೇಬೇಕು ಅಂತಲೂ ಕೂಡ ಏನಿಲ್ಲ. ಆದರೆ SITಯ ಬಲ್ಲ ಮೂಲಗಳು ದೃಢೀಕರಣಪಡಿಸಿದೆ, ನಾವು ಯಾವುದೇ ವರದಿಯನ್ನು ನಿನ್ನೆ ಕೊಟ್ಟಿಲ್ಲ. ನ್ಯಾಯಾಲಯಕ್ಕೆ ಬೆಳ್ತಂಗಡಿಯಲ್ಲಿ ಕೊಟ್ಟಿದ್ದು ನಾವು ಕಂಪ್ಲೇಂಟ್ ರಿಪೋರ್ಟ್ ಕೊಟ್ಟಿದ್ದೇವೆ. ಇಟ್ಸ್ ಅ ಕಂಪ್ಲೇಂಟ್ ರಿಪೋರ್ಟ್. ಮತ್ತು ನಾವು ಚಿನ್ನಯ್ಯನನ್ನ ಹೊರತುಪಡಿಸಿ ಯಾರನ್ನೂ ಆರೋಪಿಗಳನ್ನಾಗಿ ಮಾಡಿಲ್ಲ. SITಯ ಸ್ಟೇಟ್ಮೆಂಟ್, ಅಧಿಕೃತವಾದ ಸ್ಟೇಟ್ಮೆಂಟ್ ಕೂಡ ಹೈಕೋರ್ಟ್ನಲ್ಲಿ ಕೊಟ್ಟಿದ್ದಾರೆ. ಆ ಒಂದು ಕಾನ್ಫಿಡೆನ್ಸ್ನಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ಏನು ಹೇಳ್ತಾ ಇವರು ಮಾತಾಡ್ತಾರಲ್ಲ, ಅವ್ರಿಗೊಂದು ನಾವು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಮೀಡಿಯಾದವ್ರಿಗೆ. ಇಂಡಿಯಾ ಟುಡೇದವ್ರ ಗಮನಕ್ಕೂ ತರ್ತೇನೆ. ಯಾಕಂದರೆ ಇಂಡಿಯಾ ಟುಡೇ ತುಂಬ ಮೋಸ್ಟ್ ರೆಸ್ಪೆಕ್ಟೇಬಲ್ ಚಾನಲ್. ಅದ್ರ ಮೇಲೆ ಇರತಕ್ಕಂಥ ಅಂದ್ರೆ ಬಹಳ ಗೌರವ ಇರುವಂಥ ಅದರ ಮೇಲೆ ಇರುವಂತಹ ಒಂದು ಗೌರವವನ್ನು ಇಟ್ಕೊಂಡು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಫೇಕ್ಗಳನ್ನು ನಂಬಬೇಡಿ, ಫೇಕ್ ನ್ಯಾರೇಷನ್ಗಳನ್ನು. ನೀವು ಅಂದ್ಕೊಂಡಿರ್ಬೋದು SIT ಅವರೇ ಸೋರ್ಸ್ ಕೊಟ್ಟರು ಅಂಥೇಳಿ. ಇವ್ರು ಏನು ಮಾಡ್ತಾರೆ ಗೊತ್ತಾ? ಈ ಒಂದು ಹೇಳ್ತಾನೆ ಕೇಳಿ, ಇವರು ಈ ನಕಲಿ ದೇವಮಾನವ. ಯಾಕಂದರೆ ಈ ಕುಟುಂಬ ಇದೆಯಲ್ಲ, ಇಡೀ ಭೂಮಿ ಮೇಲೆ ಇರತಕ್ಕಂಥ ಅತಿ ದೊಡ್ಡ ಫ್ರಾಡ್ ಕುಟುಂಬ. ಇಟ್ ಈಸ್ ದ ಮೋಸ್ಟ್ ಕನ್ನಿಂಗ್ ಫ್ರಾಡ್ ಫ್ಯಾಮಿಲಿ ಆನ್ ದಿಸ್ ಅರ್ತ್. ಯಾಕೆ ಅಂತ ಹೇಳಿದರೆ, ಇವರೇನು ಬಡ್ಡಿ ದಂಧೆ ನಡೆಸ್ತಾರಲ್ಲ, ಮೀಟರ್ ಬಡ್ಡಿ ದಂಧೆ. ಪ್ರತಿ ವಾರ ಮನೆ ಮನೆಗೆ ಹೋಗಿ ಕಿರುಕುಳ ಕೊಟ್ಟು ಸ್ತ್ರೀ ಶಕ್ತಿ ಗುಂಪಿನ ಹೆಸರಿನಲ್ಲಿ 6 ಲಕ್ಷ ಫೇಕ್ ಅಕೌಂಟ್ಗಳನ್ನು, ಬ್ಯಾಂಕ್ ಅಕೌಂಟ್ಗಳನ್ನು ಇವರು ರನ್ ಮಾಡ್ತಾ ಇದ್ದಾರಲ್ಲ. ಕಪ್ಪು ಹಣವನ್ನು, ಬ್ಲ್ಯಾಕ್ ಮನಿ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರಲ್ಲ. ಅದನ್ನು ಮಾಡಬೇಕಾದ್ರೆ ಇವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾರು ಕಟ್ಟಲ್ಲ, ಕಿರುಕುಳ ಆಯಿತು ನಮ್ಗೆ ಕಟ್ಟೋಕ್ಕಾಗಲ್ಲ ರೀ ಅಂತ ಹೇಳಿದ್ರೆ ಇವ್ರು ಏನು ಮಾಡ್ತಾರೆ, ಅವ್ರ ಫೋನಿಗೆ ಕಾಲ್ ಬರ್ತದೆ. ಯಾಕಮ್ಮ ಕಟ್ತಾ ಇಲ್ಲ? ಸರ್ ನೀವು ಯಾರು ರೀ ಅಂದ್ಕೊಳ್ಳೆ, ನಾನು ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ, ನಾನು SP ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಹೆದರಿಸಿ ಕಟ್ಟಿಸ್ತಾರೆ. ಆದರೆ ಆ ಕಡೆ ಅಂತ ಫೋನ್ ಮಾಡ್ತಾ ಇರೋರು ಸರ್ಕಲ್ ಇನ್ಸ್ಪೆಕ್ಟ್ರು ಅಲ್ಲ, SP ಅಲ್ಲ. ಇವರೇ ಹಾಗೆ ಸುಳ್ಳು ಕರೆಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಸನ್ಮಾನ್ಯ ಬಡ್ಡಿ ಪೂಜ್ಯರು. ಬಡ್ಡಿ ದಂಧೆ, ಬಡ್ಡಿ ಕಟ್ಟದೇ ಇರುವಂಥ ಅಮಾಯಕರಿಗೆ ನಾನು SP ಅಂತ ಫೋನ್ ಮಾಡುವಂಥವ್ರು ಈಗ ಇಂಡಿಯಾ ಟುಡೇ ಚಾನಲ್ಗೆ, ಈ TV ಚಾನಲ್ಗಳಿಗೆ ನಾವು SIT ಅವರು ನಾವು ಆರೋಪಿ ಮಾಡಿಬಿಟ್ಟೆವು, ನಾವು ಕ್ಲೀನ್ ಚಿಟ್ ಕೊಟ್ಟು ಬಿಟ್ಟೆವು ಅಂಥೇಳಿ ಯಾಕೆ ಹೇಳ್ಸೋಕ್ಕಾಗಲ್ಲ? ಇವರಿಗೆ ಹೇಳಿಸ್ತಾರೆ. ದಯವಿಟ್ಟು ಇಂತಹ ವಂಚಕರನ್ನು ನಂಬಿ, ಸುಳ್ಳು ನ್ಯಾರೇಷನ್ಗಳನ್ನು ನಂಬಿ ಈ ದೇಶ ಕಂಡಂತಹ ಅತಿ ದೊಡ್ಡ ಹತ್ಯಾಕಾಂಡವನ್ನು, ಕೊಲೆಗಳನ್ನು, ಸರಣಿ ಅತ್ಯಾಚಾರದ ಪ್ರಕರಣಗಳನ್ನು ಹತ್ತಿಕ್ಕೋದಕ್ಕೆ, ಮರೆಮಾಚುಕ್ಕೆ, ಜನರ ದಿಕ್ಕನ್ನು ಬದಲಾಯಿಸೋಕ್ಕೆ ಹೋಗಬೇಡಿ. ಅದು ಅತ್ಯಂತ ಮಹಾ ಅಪರಾಧ, ಮಹಾಪಾಪ. ಅದು ಫುಲ್ ಕಾನ್ಫಿಡೆನ್ಸ್ ಇಂದ ನಾನು ಹೇಳ್ತಾ ಇದ್ದೀನಿ. ಈ ರೀತಿ TV ಚಾನಲ್ನಲ್ಲಿ ಏನೇನೋ ಸುಳ್ಳು ಅಪಪ್ರಚಾರ ಮಾಡಿಬಿಟ್ರೆ ವಿ ಡೋಂಟ್ ಕೇರ್. ಅರೆಸ್ಟ್ ಆಗ್ತಾರೆ ಅಂತೇಳಿ 24 ತಾಸು ನೀವು ಲಗಾಟ ಹೊಡೆದ್ರು ಕೂಡ, ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಿ ಲಬ ಹೊಯ್ಕೊಂಡ್ರು ಕೂಡ ವಿ ಡೋಂಟ್ ಕೇರ್ ಫಾರ್ ಯುವರ್ ಫೇಕ್ ನ್ಯಾರೇಷನ್. ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಇಲ್ಲಿ ನಿಮ್ಮ ಸುಳ್ಳು ಅಪಪ್ರಚಾರಗಳನ್ನು ಕೇಳಿಕೊಂಡು, ಅರೆಸ್ಟ್ ಆಗ್ತಾರೆ ಅಂತ ಸುದ್ದಿಗಳನ್ನು ಕೇಳಿಕೊಂಡು ಹೆದರ್ಕೊಂಡು ಕೂತ್ಕೊಳ್ಳುವಂಥವ್ರು ನಾವಲ್ಲ. 16ನೇ ತಾರೀಕು ನಿರ್ಭಯ ಪ್ರಕರಣ ಕಂಡಂಥ ಅತ್ಯಂತ ಭೀಕರವಾದಂತಹ ಅತ್ಯಾಚಾರ ಕೊಲೆ ಪ್ರಕರಣ ಅವತ್ತು ಡಿಸೆಂಬರ್ 16ನೇ ತಾರೀಕಿಗೆ ಆಗಿತ್ತು. ಭೀಕರ ಅತ್ಯಾಚಾರ ದೆಹಲಿಯಲ್ಲಿ ಆಗಿತ್ತು. ಅದಕ್ಕಿಂತ ಭೀಕರವಾಗಿ ಬರೀ 2 ತಿಂಗಳ ಹಿಂದೆ ಅಕ್ಟೋಬರ್ನಲ್ಲಿ ಸೌಜನ್ಯಾಳ
ಅದಕ್ಕೆ ನಿರ್ಭಯಕ್ಕಿಂತಲೂ ಭೀಕರವಾದಂಥ ಅತ್ಯಾಚಾರ, ಕೊಲೆ. ನಿರ್ಭಯ, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೇನೆ, ವಿವರಣೆಯನ್ನು ಕೊಡ್ತಾ ಇದ್ದೀನಿ. ನಿರ್ಭಯ ಪ್ರಕರಣ ಮತ್ತು ಸೌಜನ್ಯ ಪ್ರಕರಣಕ್ಕೆ ಏನು ವ್ಯತ್ಯಾಸ ಅಂಥೇಳಿ. ಅದಕ್ಕೆ ಅತ್ಯಾಚಾರ ವಿರೋಧಿ ಆಂದೋಲನ ಡಿಸೆಂಬರ್ 16ನೇ ತಾರೀಕಿಗೆ ಕೊಂದವರು ಯಾರು ಅಂತಹ ಒಂದು ಅತ್ಯದ್ಭುತವಾದಂತಹ ಅಭಿಯಾನ, ಚಳುವಳಿ, ಹೋರಾಟ ಬೆಳ್ತಂಗಡಿಯಲ್ಲಿ ನಡೀತಾ ಇದೆ. ಅದನ್ನು ನಿಲ್ಲಿಸೋದಕ್ಕೆ ಇದೆಲ್ಲ ರೀತಿಯಾದಂಥ ಷಡ್ಯಂತ್ರಗಳು ನಡೀತಾ ಇದೆ. ಹೋರಾಟಗಾರನ ಮಾನಸಿಕವಾಗಿ ಹತ್ತಿಕ್ಕೋದಕ್ಕೆ, ಬರ್ತಕ್ಕಂತಹ ಜನಗಳನ್ನು ಬರಬಾರ್ದು ಅಂತ ಹೇಳಿ, ಇಲ್ಲಿ ಬರಬಾರ್ದು, ಬೆಳ್ತಂಗಡಿಗೆ ಬರಬಾರ್ದು ಅಂತ ಹೇಳೋದಕ್ಕೆ ಇವೆಲ್ಲ ಹುನ್ನಾರ, ಇದೆಲ್ಲ ಷಡ್ಯಂತ್ರ ನಡೀತಾ ಇದೆ. ಆದರೆ ಇದಕ್ಕೆ ನಾವು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಜನಗಳು ಲಕ್ಷಗಟ್ಟಲೆ ಬರ್ತಾ ಇದ್ದಾರೆ. ಅವತ್ತು ನೆನಪಿರಲಿ, ಬಡ್ಡಿ ಪೂಜ್ಯರೇ, ನೆನಪಿಟ್ಕೊಳ್ಳಿ. ನಿಮ್ಮ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಲ್ಲ, ಮೀಡಿಯಾ ಕಾಂಟ್ರಾಕ್ಟ್, ಅವ್ರಿಗೂ ಹೇಳಿ, ಅವ್ರಿಗೂ ಗೊತ್ತಿರಲಿ. ಈ ಸುಳ್ಳು ಅಪಪ್ರಚಾರಗಳಿಗೆ ನಾವು ಯಾರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಆಮೇಲೆ ಮೀಡಿಯಾದವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ಒಂದು ಹೋಮ್ವರ್ಕ್, ನನ್ನ ಮಾಧ್ಯಮ ಸ್ನೇಹಿತರಿಗೆ, ಮಾಧ್ಯಮ ಮಿತ್ರರಿಗೆ ಒಂದು ಸ್ಮಾಲ್ ಹೋಮ್ವರ್ಕ್. ಹೋಮ್ವರ್ಕ್ ಅಂದರೆ ಗೊತ್ತಲ್ಲ, ಹೋಮ್ವರ್ಕ್ ಏನು ಅಂತ ಹೇಳಿದರೆ, ಚಾರ್ಜ್ ಶೀಟು, ಬೆಡ್ಶೀಟು ಎರಡರ ನಡುವೆ ಏನು ವ್ಯತ್ಯಾಸ ಅದನ್ನು ತಿಳ್ಕೊಂಡು ಬಂದು ನಾಳೆ ವರದಿಯನ್ನು ಒಪ್ಪಿಸಿ ಅಂತ ಹೇಳ್ತಾ, ತಮ್ಮೆಲ್ಲರ ಒಂದು ಸಹಕಾರ, ಒಂದು ಸಹಭಾಗಿತ್ವ ಈ ಸೌಜನ್ಯ ಹೋರಾಟದ ಜೊತೆಗಿರಲಿ. ಕೊಂದವರು ಯಾರು ಅಭಿಯಾನಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ, ವಿಶೇಷವಾಗಿ ಬಡ್ಡಿ ದಂಧೆಯಿಂದ ನೊಂದಂತಹ ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಮಹಿಳೆಯರು, ಎಲ್ಲ ವರ್ಗದ ಮಹಿಳೆಯರು, ಯಾವುದೇ ಧರ್ಮ, ಜಾತಿ, ಪಂಥ ಭೇದ ಮರೆತು ದಯವಿಟ್ಟು ಬೆಳ್ತಂಗಡಿಗೆ ಬರಬೇಕು. ಅದು ಹೆಣ್ಣುಮಕ್ಕಳಿಗೆ ಇರುವಂತಹ ಆಯೋಜನೆ ಮಾಡಿದಂತಹ ಯಾವುದೇ ಪ್ರಿಜುಡಿಸ್ ಇಲ್ಲದೆ ಇರತಕ್ಕಂತಹ ಒಂದು ಹೋರಾಟ. ದಯವಿಟ್ಟು ಹೋರಾಟದ ಎಲ್ಲರೂ ಕೂಡ ಪಾಲ್ಗೊಳ್ಳಿ ಅಂತ ಹೇಳ್ತಾ, ಆನಂತರ ಈ ಸುಳ್ಳು ಸುದ್ದಿಗಳ ಕಡೆಗೆ ನಾನು ಹೇಳೋದು, ಜಾಸ್ತಿ ಟೀಕೆ ಮಾಡೋದು ಬೇಡ. ಅವ್ರನ್ನ ಯಾವ ರೀತಿ ಹಳೆ ಚಪ್ಪಲಿಗಳನ್ನು ಮನೆಯಂತ್ರ ಎಸಿತೀವಿ, ಹಾಗೆ ಆ ಚಾನಲ್ಗಳನ್ನು ಅನ್ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬರ್ಗಳಿಗೆ ಬೆಂಬಲವನ್ನು ಕೊಡಿ. ಸತ್ಯವನ್ನು ಪ್ರಸಾರ ಮಾಡ್ತಕ್ಕಂಥ ಯೂಟ್ಯೂಬರ್ ಮಾತ್ರ ಅಲ್ಲ, ಚಿಕ್ಕ ಚಿಕ್ಕ ಪತ್ರಿಕೆಗಳು, ಸ್ಮಾಲ್ ವೆಬ್ ಪೇಜಸ್ ಇರ್ಬೋದು, ಚಿಕ್ಕ ಸತ್ಯವನ್ನು ಹೇಳ್ತಾ ಇರುವಂಥ ಧೈರ್ಯವಾಗಿ ಮಾತಾಡ್ತಕ್ಕಂತಹ ಯೂಟ್ಯೂಬ್ಗಳು ಮತ್ತು ಸಣ್ಣ ಸಣ್ಣ ಪತ್ರಿಕೆಗಳು, ಸ್ಥಳೀಯ ಪತ್ರಿಕೆಗಳಿಗೆ ಬೆಂಬಲವನ್ನು ಕೊಡಿ. ಅವುಗಳನ್ನು ಖರೀದಿ ಮಾಡಿ, ಅವುಗಳನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತ ಹೇಳಿದರೆ, ಇಟ್ ಈಸ್ ಅ ಫೈಟ್ ಅಗೇನ್ಸ್ಟ್ VIPs ಆ್ಯಂಡ್ ಕಾಮನ್ ಮ್ಯಾನ್. ಜನಸಾಮಾನ್ಯರು ಮತ್ತು ಪ್ರಭಾವಿಗಳ ವಿರುದ್ಧ ನಡ್ತಕ್ಕಂತಹ ಒಂದು ಘೋರವಾದಂಥ ಸಂಘರ್ಷ. ಇದರಲ್ಲಿ ಜನಸಾಮಾನ್ಯನೇ ಗೆಲ್ತಾನೆ. ಪ್ರಜಾಪ್ರಭುತ್ವದಲ್ಲಿ, ಸಂವಿಧಾನದಲ್ಲಿ ಜನಸಾಮಾನ್ಯನೇ ಗೆಲ್ಲಬೇಕು, ಗೆಲ್ತಾರೆ. ಅದಕ್ಕೆ ಪ್ರತಿಯೊಬ್ಬ ಜನಸಾಮಾನ್ಯರ ಬೆಂಬಲ ಈ ಹೋರಾಟಕ್ಕೆ ಇರಲಿ ಅಂಥೇಳಿ ಇವತ್ತಿನ ಈ ಲೈವ್ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.